ಪಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಕಾನೂನಿನ ಕರುಳಬಳ್ಳಿ. ಕಾನೂನು ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ನ್ಯಾಯಾಧೀಶರಾದ ಉಷಾರಾಣಿ ಹೇಳಿಕೆ. ಆಲೂರು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ. ಶ್ವಾನಗಳ ಆರ್ಭಟದಿಂದ ಸಾರ್ವಜನಿಕರಲ್ಲಿ ಮೂಡಿದ ಆತಂಕ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಮನವಿ. ದಲಿತರ ಮೇಲೆ ಶ್ರವಣಿಯರಿಂದ ಭಾರೀ ದೌರ್ಜನ್ಯ ಆರೋಪ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ದೂರು. ಸೂಕ್ತ ನ್ಯಾಯ ನೀಡುವಂತೆ ಆಗ್ರಹ. ಹೆಣ್ಣಾಗಲಿ ಗಂಡಾಗಲಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಕಾನೂನಿನ ಕರುಳಬಳ್ಳಿ ಇರುತ್ತದೆ. ಇದನ್ನು ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಟಿಆರ್ ಕಟ್ಟಡ ಸಭಾಂಗಣದಲ್ಲಿ ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ವಿಧಾನ್ಸೆ ಸಮಾಧಾನ ಕುರಿತು ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ರಕ್ಷಣೆ ಮತ್ತು ಪೋಷಣೆಗೆ ಕಾನೂನು ಅತ್ಯವಶ್ಯಕವಾಗಿದೆ. ಮನುಷ್ಯ ತಾಯಿಯ ಗರ್ಭದಲ್ಲಿ ಇರುವಾಗ ಹೇಗೆ ಕರುಳಬಳ್ಳಿ ಮಗುವನ್ನ ಸುತ್ತಿಕೊಂಡು ರಕ್ಷಣೆ ಮಾಡುತ್ತದೆಯೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವರಿಗೆ ಆ ಮಗುವಿನ ರಕ್ಷಣೆಯನ್ನ ನಮ್ಮ ಕಾನೂನುಗಳು ಮಾಡುತ್ತದೆ. ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರುಳಬಳ್ಳಿ ನಮ್ಮೊಂದಿಗೆ ಇರುತ್ತದೆ. ಮಗು ಗರ್ಭದಲ್ಲಿ ಇದ್ದಾಗ ಹೆಣ್ಣು ಮತ್ತು ಗಂಡು ಎಂದು ಲಿಂಗ ನಿರ್ಧಾರ ಮಾಡುವುದು ಹಾಗೂ ಭ್ರೂಣ ಹತ್ಯೆ ಮಾಡುವುದು ಅಪರಾಧವಾಗಿದೆ. ಇದರಿಂದ ಸಮಾಜದಲ್ಲಿ ಅಸಮತೋಲನ ಉಂಟಾಗುತ್ತದೆ ಎಂದರು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಷಯವಾಗಿದೆ. ಇದರಲ್ಲಿ ಈ ಒಂದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹೇಳಿದ್ದಾರೆ, ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯಲು ಅರ್ಹರಾದವರು ಯಾರು ಅಂತ. ಹಾಗಾಗಿ ಇದನ್ನೆಲ್ಲರೂ ಓದಿ ನೋಡಿ ತಿಳ್ಕೊಳ್ಳಿ. ನೀವು ಇಂಥ ಒಂದು ಇಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರೆಲ್ಲರೂ ಕೂಡ ಇಂಥ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಬಹುದು ಅಂತ ನಾನಾದರೂ ಭಾವಿಸಿದ್ದೇನೆ. ನಮ್ಮ ದೇಶದಲ್ಲಿ ಧರ್ಮ ಗ್ರಂಥಗಳು ಅಂದರೆ ಹಿಂದೂಗಳಿಗೆ ಭಗವದ್ಗೀತೆ, ಮುಸ್ಲಿಮರಿಗೆ ಕುರಾನ್, ಕ್ರಿಶ್ಚಿಯನ್ಸಿಗೆ ಬೈಬಲ್, ಹೀಗೆ ಬೇರೆ ಬೇರೆ ಧರ್ಮದವರಿಗೆ ಅವರದೇ ಆದ ಧರ್ಮಗ್ರಂಥಗಳಿದೆ. ಆದರೆ ನಾವೆಲ್ಲರೂ ಭಾರತೀಯರಿಗೆ ಎಲ್ಲರಿಗೆ ಕೂಡ ಧರ್ಮಗ್ರಂಥ ಸಂವಿಧಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರಿಂದಲೇ ಎಲ್ಲ ಕಾನೂನುಗಳು ಹುಟ್ಟಿಕೊಂಡಿವೆ ನಮ್ಮ ರಕ್ಷಣೆಗೆ, ಪೋಷಣೆ. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಂಆರ್ ಧರಣಿ ಕುಮಾರ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ, ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ, ತಾಲೂಕು ಸಿಡಿಪಿಯು ಕೆಸಿ ಜ್ಯೋತಿ, ಲಕ್ಷ್ಮೀ ವಕೀಲರ ಸಂಘದ ಕಾರ್ಯದರ್ಶಿ ಬಿಎಂ ಸಂತೋಷ್ ಸೇರಿದಂತೆ ಇತರರಿದ್ದರು. ಆಲೂರು ಪಟ್ಟಣದ ಎಲ್ಲಾ ರಸ್ತೆಗಳಲ್ಲೂ ಬೀದಿ ನಾಯಿಗಳ ಹಾವಳಿಯಿಂದ ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ಸಾರ್ವಜನಿಕರಲ್ಲಿ ಉಂಟಾಗಿದೆ. ಹೌದು, ಪಟ್ಟಣ ಬಹುತೇಕ ಎಲ್ಲ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು, ದ್ವಿಚಕ್ರ ವಾಹನ ಸವಾರರಿಗೆ, ಶಾಲೆಗಳಿಗೆ ತಿರುಗಾಡುವ ಮಕ್ಕಳಲ್ಲಿ ಭಯದ ವಾತಾವರಣ ಉಂಟಾಗಿದೆ. ದ್ವಿಚಕ್ರ ವಾಹನ ಸವಾರರಿಗೆ ನಾಯಿಗಳು ಅಡ್ಡ ಬಂದು ಎಲ್ಲಿ ವಾಹನದಿಂದ ಕೆಳಗೆ ಬೀಳುತ್ತೇವೋ ಅಥವಾ ಮತ್ತೊಂದು ವಾಹನಕ್ಕೆ ಡಿಕ್ಕಿ ಹೊಡೆಯುವ ಭಯ ಉಂಟಾಗಿದೆ. ಶಾಲಾ ಮಕ್ಕಳು ಶಾಲೆಗೆ ಓಡಾಡುವಾಗ ನಾಯಿಗಳ ಹಿಂಡು ಮಕ್ಕಳನ್ನೇ ಹಿಂಬಾಲಿಸಿ ಬೊಗಳಿಕೊಂಡು ಓಡಾಡುವುದರಿಂದ ಮಕ್ಕಳು ಶಾಲೆಗೆ ಹೋಗುವುದಕ್ಕೆ ಭಯಭೀತರಾಗಿದ್ದಾರೆ. ಪೋಷಕರು ಸಹ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಕುರುವಂಕ ಗ್ರಾಮದಲ್ಲಿ ದಲಿತರ ಮೇಲೆ ಶ್ರವಣಿಯರು ಭಾರೀ ದೌರ್ಜನ್ಯವನ್ನ ಎಸಗುತ್ತಿದ್ದಾರೆ ಎಂದು ದಲಿತ ಮುಖಂಡ ಕುರುವಂಕ ಮಂಜುನಾಥ್ ಆರೋಪಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ಸಮಿತಿಯ ಸಭೆಯಲ್ಲಿ ಮಾತನಾಡಿದ ಅವರು, ಕುರುವಂಕ ಗ್ರಾಮದಲ್ಲಿ ದಲಿತರ ಮೇಲೆ ಶ್ರವಣಿಯರು ಭಾರೀ ದೌರ್ಜನ್ಯವನ್ನ ಎಸಗುತ್ತಿದ್ದಾರೆ. ಈ ಹಿಂದೆ ಮನೆ ಇಲ್ಲದ ದಲಿತರಿಗೆ 1 ಎಕರೆ 20 ಗುಂಟೆ ಜಾಗವನ್ನ ಸರ್ಕಾರದಿಂದ ನೀಡಲಾಯಿತು. ಆದರೆ ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಈ ಜಾಗವನ್ನ ಸರ್ಕಾರಿ ಶಾಲೆಗೆ, ಆಟದ ಮೈದಾನ ಇವುಗಳಿಗೆ ಮೀಸಲಿಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ನೀಡಿದ್ದಾರೆ. ಆದರೆ ಈ ಹಿಂದೆ ಜಿಲ್ಲಾಧಿಕಾರಿಗಳು ಈ ಜಾಗದಲ್ಲಿ ದಲಿತರಿಗೆ ನಿವೇಶನ ನಿರ್ಮಾಣ ಮಾಡಲು ಇಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದ್ದರಿಂದ ಇದಕ್ಕೆ ಸೂಕ್ತ ನ್ಯಾಯವನ್ನ ದೊರಕಿಸಿಕೊಡುವಂತೆ ಸಭೆಯಲ್ಲಿ ಕೋರಿದರು. ಆದೇಶ ಆಗಿದೆ, 20 ಕುಟುಂಬಕ್ಕೆ ಬಡವರಿಗೆ ನಿವೇಶನ ಕಾಯ್ದಿರಿಸಬೇಕು ಅಂತ ಹೇಳಿ ಅದನ್ನ ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳು ಉಳ್ಳಂತವ್ರಿಗೆ ಬಲ್ಲವರಿಗೆ ಮನೆ ಕಟ್ಟೋ ಜಾಗ ಮಾಡ್ಕೊಂಡಿದ್ದಾರೆ, ಕಟ್ಟಡ ಜಾಗ, ದೇವಸ್ಥಾನ ಕಟ್ಟೋ ಜಾಗ ಮಾಡ್ಕೊಂಡಿದ್ದಾರೆ. ಆದ್ರೆ ದಲಿತರಿಗೆ ಒಂದಡಿ ಜಾಗ ಕೊಟ್ಟಿಲ್ಲ. 300 ಹೋಗ್ತಿರುವಂತ ಕುರುವಂತಲ್ಲಿ ಸವರ್ಣಿಯರು 10 ಕುಟುಂಬ ದಲಿತರವ್ರೆ ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಕ್ ಆಯ್ತಾ ಇಲ್ಲ. ನಾವಲ್ಲಿ ಬದುಕಾಗಲ್ಲ. ನಾವ್ ಏನಾಗಬೇಕು, ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಪಕ್ಕದಲ್ಲಿ ಒಂದು 1.5 ಎಕರೆ ಜಾಗ ಇದೆ. ಆ ಜಾಗನ ನಮಗೆ ರಿಸರ್ವ್ ಮಾಡ್ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರೆ, ಇದೇ ಇಒ ಮತ್ತೆ ಪಿಡಿಒ ಸಂಬಂಧಪಟ್ಟ ನಾವು ಅರ್ಜಿ ಕೊಟ್ರೆ ಪಿಡಿಒ ಅವರು ಯಾರು ಗಮನಕ್ಕೆ ತಂದಂಗೆ 27/6/2024 ಏಕಾಏಕಿ ಪಂಚಾಯತ್ ರೆಸಲ್ಯೂಷನ್ ಮಾಡಿ ಪಾಸ್ ಮಾಡ್ತಾರೆ. ಏನಂತ ಆಟದ ಬೈಯಲು ಕೊಡ್ಬೇಕು,
ಸಮುದಾಯ ಭವನಕ್ಕೆ ಕೊಡಬೇಕು, ಮತ್ತೆ ಸ್ಕೂಲಿಗೆ ಕೊಡಬೇಕು ಅಂತ. ಈಗಾಗಲೇ ಸ್ಕೂಲ್ ಇದೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಮಾತನಾಡಿ, ಸರ್ಕಾರದ ಆದೇಶವನ್ನ ನಾನು ಎಂದಿಗೂ ಮೀರುವುದಿಲ್ಲ. ಇನ್ನು ಸಭೆಯಲ್ಲಿ ಸುಮ್ಮನೆ ಕೂಗಾಡುವುದು, ಕಿರುಚಾಡುವುದು ಇವುಗಳಿಗೆ ಯಾವುದೇ ರೀತಿಯ ಆಸ್ಪದನೆ ನೀಡುವುದಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಮಸ್ಯೆಗಳು ಇದ್ದಲ್ಲಿ ಅಂತಹವರು ಅರ್ಜಿ ನೀಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸುವುದು ಸೂಕ್ತ. ಅದನ್ನು ಬಿಟ್ಟು ಅನವಶ್ಯಕವಾಗಿ ಸಭೆಯಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ಖಡಕ್ ಉತ್ತರ ನೀಡಿದರು. ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೋ ಅದನ್ನ ನಾವು ಪಾಲನೆ ಮಾಡ್ತೀವಿ. ಹೋದ್ಸಲಿಯ 25 ಜನನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದರೆ ದಯಮಾಡಿ ಅನುಸಾರವನ್ನು ಮಾಡಿ ಏನೂ ಆಗಲ್ಲ. ಯಾಕಂದ್ರೆ ನೀವ್ ಹೇಳ್ತಿದ್ರೆ ಈಗ ಒಬ್ಬರು ಇಬ್ಬರು ಕುತ್ಕೊಂಡು ಚೇಂಬರ್ ಕುತ್ಕೊಂಡು ಇಂಪ್ರೂವ್ ಮಾಡಿದ್ರೆ ಇಡೀ ತಾಲೂಕಿನ ಜ್ವಲಂತ ಸಮಸ್ಯೆ ಮಾಡ್ಬೇಕಾಗುತ್ತೆ. ನಾವು ನೋಡಿ ಕಾನೂನಲ್ಲಿ ಏನಿದೆ, ನಮ್ಗೆ ಸರ್ಕಾರದಿಂದ ಏನ್ ಆದೇಶ ಬರುತ್ತೆ ಅದನ್ನ ಪಾಲನೆ ಮಾಡಕ್ಕೆ ನಾವು ಹೇಳಿದ್ರು. ನಾವು ಅದನ್ನ ಬಿಟ್ಟು ಬೇರೆ ಹಾಸನ ಜಿಲ್ಲೆಯಲ್ಲಿ ಯಾವ ಸಂಜೆ 6 ಗಂಟೆವರೆಗೂ ಡಿಸ್ಕಷನ್ ಮಾಡಿದ್ರು ನಾನು ಕಾನೂನು ಬಿಟ್ಟು ಮಾಡೋದಿಲ್ಲ. ಎಷ್ಟೇ ಕೂಗಡಿ ಎಷ್ಟೇ ಗಲಾಟೆ ಮಾಡಿ ನಾವು ಸಿಕ್ಕನಾಗದೆ ಸರ್ಕಾರದ ರೂಲ್ಸ್ಗೆ ನಾವಿರೋದು ಇಲ್ಲಿ ಸರ್ಕಾರದ ರೂಲ್ಸ್ನ ಫಾಲೋ ಮಾಡೋದಕ್ಕೆ, ಹೌದಲ್ವಾ? ನೀವೇನೇ ಮಾಡಿದ್ರೆ ನಾವು ಮಾಡೋದೇ ಅದನ್ನ. ಅದಕ್ಕೆ ನಾನು ಹೇಳ್ತೀನಿ ಕೇಳಿ, ನಿಮ್ದು ಏನೇ ಸಮಸ್ಯೆ ಇರುತ್ತೆ ಅದನ್ನ ಮನವಿ ಕೊಡಿ. ಜಾಸ್ತಿ ಮಾಡಬೇಕು ಮನವಿ ಕೊಡಿ. ಸಭೆಯಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪೊಲೀಸ್ ಡಿವೈಎಸ್ಪಿ ರವಿಪ್ರಸಾದ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸತೀಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಹೇಮಾವತಿ ನದಿ ದಂಡೆ ಸಮೀಪ ಅಕ್ರಮವಾಗಿ ತಡೆಗೋಡೆ ನಿರ್ಮಾಣ ಆರೋಪದ ಹಿನ್ನೆಲೆಯಲ್ಲಿ ಶನಿವಾರ ಮುಂಜಾನೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತಾಲೂಕು ಆಡಳಿತ ತಡೆಗೋಡೆ ತೆರವುಗೊಳಿಸಲಾಯಿತು. ಸಕಲೇಶಪುರ ನಗರದ ಶ್ರೀನಿವಾಸ್ ಕನ್ವೆನ್ಷನ್ ಹಾಲ್ ಮಾಲೀಕತ್ವದ ಶ್ರೀನಿವಾಸ್ ಅವರು ನಿರ್ಮಿಸಿದರು ಎನ್ನಲಾದ ತಡೆಗೋಡೆ ಕುರಿತು ಕೆಲ ಸಂಘ ಸಂಸ್ಥೆಗಳ ಮುಖಂಡರು ಆರೋಪ ಮಾಡಿದ್ದರು. ಹಾಗಾಗಿ ಶನಿವಾರ ಬೆಳಗ್ಗೆ ಜೆಸಿಬಿ ಯಂತ್ರದ ಮೂಲಕ ಉಪವಿಭಾಗಾಧಿಕಾರಿ ಶ್ರುತಿ ಮಾರ್ಗದರ್ಶನದಲ್ಲಿ ಬೃಹತ್ ತಡೆಗೋಡೆಯನ್ನು ತೆರವುಗೊಳಿಸಲಾಗಿದೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು. ಸರ್ವೆ ನಂಬರ್ 287, 88, 89ರಲ್ಲಿ ನಮ್ಮ ಹಿಡುವಳಿ ಜಾಗದ ಒಳಗೆ ರಸ್ತೆಗೆ ಜಾಗ ಬಿಟ್ಟು ಕಾಂಪೌಂಡ್ ಅನ್ನು ನಿರ್ಮಿಸಿದ್ವಿ. ಇದನ್ನು ಏಕಾಏಕಿ ನಮ್ಮ ತಾಲೂಕು ಆಡಳಿತ ಬಂದು ಏಕಾಏಕಿ ಬೆಳಗ್ಗೆನೆ ನಮಗೆ ಯಾವುದೇ ರೀತಿಯ ನೋಟಿಸ್ ಕೊಡದಲ್ಲೇ ನಾಶಗೊಳಿಸಿದ್ದಾರೆ. ಮತ್ತು ಇದಕ್ಕೆ ನಮಗೆ ಆ ಥರ ಕಟ್ಟಬಾರ್ದು ಅಂತ ಹೇಳಿದಿದ್ರೆ ಕಟ್ಟೋಕ್ಕಿಂತ ಮುಂಚೆನೇ ನಮಗೆ ಇದು ಮಾಡ್ಬೋದಿತ್ತು. ಈಗ ಆಲ್ರೆಡಿ ಎಲ್ಲ ಫುಲ್ ಕಟ್ಟಾಗಿ ಫಿನಿಶ್ ಆದಮೇಲೆ ಈಗ ಏಕಾಏಕಿ ನಾಶಗೊಳಿಸ್ತಿದ್ದಾರೆ. ನಮಗೆ ಯಾವುದೇ ರೀತಿ ನೋಟಿಸ್ ಕೊಡದಲ್ಲೇ ನೋಟಿಸ್ ಕೊಟ್ಟು 4 ದಿವಸ ಟೈಮ್ ಕೊಡ್ಬೋದಿತ್ತು. ಏನು ಮಾಡಿದ್ರೆ ಏಕಾಏಕಿ ನಾಶಗೊಳಿಸ್ತಿದ್ದಾರೆ. ನಮಗೆ ಒಳ್ಳೆ ಕೆಲಸ ಮಾಡಲು ಧರ್ಮಸ್ಥಳ ಧರ್ಮಾಧಿಕಾರಿ ಪ್ರೇರಣೆಯಾಗಿದ್ದಾರೆ ಎಂದು ಶಾಂತಿಗ್ರಾಮ ಕ್ಷೇತ್ರ ಯೋಜನಾಧಿಕಾರಿ ನವೀನ್ ಕುಮಾರ್ ತಿಳಿಸಿದರು. ನಗರದ ಮಹಾವೀರ ಭವನದಲ್ಲಿ ಶನಿವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಸಿ ಟ್ರಸ್ಟ್ ಶಾಂತಿಗ್ರಾಮ ಘಟಕದಿಂದ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ವರ್ಷದಿಂದ ಶಾಂತಿಗ್ರಾಮ ಯೋಜನಾ ಕಚೇರಿ ಕರ್ತವ್ಯ ನಿರ್ವಹಿಸುತ್ತಿದೆ. ಶಾಂತಿಗ್ರಾಮ ಯೋಜನೆಯಡಿ 20 ಜನ ಕಾಯಂ, 40 ಸೇವಾ ಪ್ರತಿನಿಧಿಗಳು, 25 ಗ್ರಾಮ ಮಟ್ಟದ ಸೇವಾಗಾರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 2162 ಸ್ವಸಹಾಯ ಸಂಘಗಳಿದ್ದು 16,000 ಸದಸ್ಯರಿದ್ದಾರೆ. ಆರ್ಥಿಕ ಮಾತ್ರವಲ್ಲದೆ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ ಸಹ ಮಾಡುತ್ತಿದ್ದೇವೆ. ಇಲ್ಲಿಯವರೆಗೆ 11.15 ಕೋಟಿ ರು ಉಳಿತಾಯವಾಗಿದೆ. ಭಾಗದ ಜನರಿಗೆ ಅನುಕೂಲ ಆಗಲಿ ಎಂದು ಪ್ರಗತಿ ನಿಧಿಯನ್ನ ನೀಡುತ್ತಿದ್ದೇವೆ. ಇವರಿಗೆ 214 ಕೋಟಿ ರು ಪ್ರಗತಿ ನಿಧಿಯನ್ನ ಕರ್ನಾಟಕ ಬ್ಯಾಂಕ್ ಮೂಲಕ ನೀಡಿದ್ದೇವೆ. 84 ಕೋಟಿ ರು ಹೊರಬಾಕಿ ಇದೆ ಎಂದರು. ನಮ್ಮ ಈ ಶಾಂತಿಗ್ರಾಮ ಯೋಜನಾ ವ್ಯಾಪ್ತಿಯಲ್ಲಿ ದುದ್ದ ಹೋಬಳಿ ಇರ್ಬೋದು, ಅನಂತರ ಶಾಂತಿಗ್ರಾಮ ಹೋಬಳಿ ಇರ್ಬೋದು, ಜೊತೆಗೆ ಸಾಲಗಾಮ ಹೋಬಳಿ, ಈ ಹೋಬಳಿಗೆ ಸೇರಿದಾಗಿ ಸುಮಾರು 2168 ಸ್ವಸಹಾಯ ಸಂಘಗಳು ಕಾರ್ಯನಿರ್ವಹಿಸಿದೆ. ಸುಮಾರು 15,000 ತನಕ ಸದಸ್ಯರು ಇದರಲ್ಲಿ ಫಲಾನುಭವಿಗಳಾಗಿದ್ದಾರೆ. ಈ ಫಲಾನುಭವಿಗಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಇವರಿಗೆ ಸುಮಾರು 214 ಕೋಟಿ ಪ್ರಗತಿ ನಿಧಿಯನ್ನು ಈ ಭಾಗದಲ್ಲಿ ಪೂಜ್ಯರು ಕರ್ನಾಟಕ ಬ್ಯಾಂಕ್ ಮೂಲಕ ನಮಗೆ ಒದಗಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಸಂಘಗಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಇರ್ಬೋದು, ಕೃಷಿಯೇತರ ಕಾರ್ಯಕ್ರಮಗಳಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಿಗೆ ತರಬೇತಿಯನ್ನು ಕೊಡುವಂಥದ್ದಕ್ಕೂ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಮಾತೃಶ್ರೀ ಹೇಮಾವತಿ ಅಮ್ಮನವರು ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು, ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಹಲವಾರು ಕಾನೂನು ಮಾಹಿತಿ ಇರ್ಬೋದು, ಜೊತೆಗೆ ಮಕ್ಕಳಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಕ್ರಮಗಳಿರ್ಬೋದು, ಪೌಷ್ಟಿಕ ಆಹಾರ ಕಾರ್ಯಕ್ರಮ ಇರ್ಬೋದು, ಆನಂತರ ಜೊತೆಗೆ ಜನಪ್ರತಿನಿಧಿಗಳು ಇರ್ಬೋದು, ಇಲಾಖೆಗಳಿರ್ಬೋದು, ಇವರುಗಳ ಜೊತೆಗೆ ಯಾವ ರೀತಿ ವ್ಯವಹರಿಸಬೇಕು, ಮಾತಾಡಬೇಕು ಅಂತಕ್ಕಂಥ ತಿಳುವಳಿಕೆಯನ್ನು ಕೂಡ. ಈ ವೇಳೆ ಪಡವಲಹಿಪ್ಪೆ ಎಚ್.ಡಿ. ದೇವೇಗೌಡ ಪದವಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶಿವಕುಮಾರ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಾಜಿ ರಾಜ್ಯಾಧ್ಯಕ್ಷ ಸತೀಶ್ ಹೊನ್ನವಳ್ಳಿ, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ, ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳಾದ ಎಂಆರ್ ಗೌಡಪ್ಪ, ದಿನೇಶ್ ಶಿವಾನಂದ್, ತೌಷತ್ ಕುಮಾರ್ ಸೇರಿದಂತೆ ಇತರರು ಇದ್ದರು.
ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಎಂಎ ಗೋಪಾಲಸ್ವಾಮಿರವರ ಹುಟ್ಟುಹಬ್ಬದ ಅಂಗವಾಗಿ ಹೊನ್ನರು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವು ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಮಾತನಾಡಿ, ರಾಜಕಾರಣದಲ್ಲಿ ಸೋಲು ಗೆಲುವು ಎಲ್ಲರಿಗೂ ಒಂದು ರೀತಿಯ ಪಾಠವನ್ನು ಕಲಿಸುತ್ತದೆ. ಅದನ್ನು ಹೊರತು ಸಮಾಜಮುಖಿ ಸೇವೆಯನ್ನ ಮಾಡಿದರೆ ಅದರಂತಹ ಮಹಾನ್ ಕಾರ್ಯ ಬೇರೆ ಯಾವುದೂ ಇರುವುದಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೋಪಾಲಸ್ವಾಮಿ ಅವರು ಕಡಿಮೆ ಮತಗಳಿಂದ ಸೋಲನ್ನು ಅನುಭವಿಸಿದ್ರು. ಆದರೆ ಇಂದು ಸೋತರು ಗೆದ್ದಂತೆ ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿದ್ದು, ಅವರ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ, ವಾಲಿಬಾಲ್ ಪಂದ್ಯಾವಳಿ, ರಕ್ತದಾನ ಶಿಬಿರ ಇವುಗಳನ್ನು ಏರ್ಪಡಿಸುತ್ತಿರುವುದು ಒಂದು ರೀತಿಯ ಸಮಾಜಮುಖಿ ಸೇವೆಯಾಗಿದೆ ಎಂದರು. ಅದರ ಸಲುವಾಗಿ ಇಂಥ ಒಂದು ವಾಲಿಬಾಲ್ ಟೀಮ್ಗಳನ್ನ ಡಾಕ್ಟರ್ನ ಕರ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಿದ್ದಾರೆ. ಖಂಡಿತ ಅವರು ಮೊನ್ನೆ ರಾಜಕೀಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತವರು, ಕ್ಷೇತ್ರದಲ್ಲಿ ನಾನು ಕೂಡ ಸೋತು ಗೆದ್ದವನು. ಇಲ್ಲಿ ಈ ಒಂದು ನಮ್ಮ ರಾಜಕೀಯ ನಡವಳಿಕೆಗಳನ್ನು ನಡೆಸಿಕೊಡೋದಕ್ಕೆ ಕುರುಕ್ಷೇತ್ರ ನಾಟಕಕ್ಕಂತೂ ಅರ್ಜುನ ಪಾತ್ರಗಳು ಮಾಡಿದ್ರು. ನನಗೆ ಸರಿಯಾಗಿ ಆಡಕ್ಕೆ ಬರದೇ ಇದ್ದವ್ರ ಜೊತೆ ದಯಮಾಡಿ ಕತ್ತೆ ಆಗಲ್ಲ. ಈ ಜಗತ್ತು ಯಾವಾಗಲೂ ಕೂಡ ಕತ್ತೆ ಆಗುತ್ತೆ. ಮತ್ತೆ 6 ಗಂಟೆ ಆದಮೇಲೆ ಸೂರ್ಯೋದಯ ಆಗಿ ಬೆಳಗಾಗುತ್ತೆ. ಹಾಗೆ ಸೋಲು ಗೆಲುವು ಜೀವನದಲ್ಲಿ ನಮ್ಮ ಜೊತೆ ಇರುತ್ತೆ. ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತು ಒಬ್ಬ ವಿಚಾರವಂತ ಅಂತ ಹೇಳಬೇಕಾಗುತ್ತೆ. ಡಿ ದೇವೇಗೌಡರು ನನಗೆ ಒಬ್ಬರು ಅವರು ಜೂನಿಯರ್ನ ಹೋದ್ಮೇಲೆ ಅವರು ಅಸೆಂಬ್ಲಿ ತಂದವರು ಬಹಳ ನೇರವಾದ ನುಡಿನ ಸತ್ಯ ಮೇಲೆ ಜಯತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಸಿದ್ದರಾಮಯ್ಯನವರು ಡಿ ದೇವೇಗೌಡರು ಮೈಸೂರಿನಲ್ಲಿ ಹೇಳಿದ್ದಾರೆ. ಈ ರಾಜ್ಯದ 6 ಕೋಟಿ ಜನರಿಗೆ ತಲುಪುವಂತ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ನಗರ ಯೋಜನಾ ಪ್ರಾಧಿಕಾರದ ಮೂರ್ತಿ, ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯ ನಾಯಕ ನಂದನ್ ಕುಮಾರ್, ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು. ಸರಿಯಾಗಿ ಓದಲು ಬರೆಯಲು ಬಾರದ ವಯೋವೃದ್ಧರೊಬ್ಬರು ಪತ್ರಿಕೆಯಲ್ಲಿನ ವಿವಿಧ ಚಿತ್ರಗಳನ್ನು ವೀಕ್ಷಿಸುವ ಮೂಲಕ ಸುತ್ತಮುತ್ತಲಿನ ವಾಸ್ತವಿಕತೆಯನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಂಥಾಲಯದ ಸದ್ಬಳಕೆ ಮಾಡುತ್ತಿರುವುದು ನಿಜವಾಗಿಯೂ ಇತರೆ ಯುವ ಪೀಳಿಗೆಯವರಿಗೆ ಉತ್ತಮ ನಿದರ್ಶನವಾಗಿದ್ದಾರೆ. ಇತ್ತೀಚಿನ ಆಧುನಿಕ ದಿನಗಳಲ್ಲಿ ಬಹುತೇಕ ಎಲ್ಲರೂ ನಿಂತ ಸ್ಥಳದಲ್ಲಿಯೇ ಮೊಬೈಲ್ ಬಳಸಿ ಯಾವುದೇ ಮಾಹಿತಿಗಳನ್ನು ಪಡೆದುಕೊಳ್ಳುವಷ್ಟು ತಂತ್ರಜ್ಞಾನ ಮುಂದುವರೆದಿದ್ದು, ಸಾರ್ವಜನಿಕರ ಉಪಯೋಗಕ್ಕಾಗಿ ಇರುವ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಾಹಿತ್ಯ, ಕಲೆ, ವಿಜ್ಞಾನ, ಕಾದಂಬರಿ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಮೊದಲಾದ ಪ್ರಕಾರಗಳಿಗೆ ಸಂಬಂಧಿಸಿದ ಪುಸ್ತಕಗಳು, ದಿನಪತ್ರಿಕೆಗಳು ಲಭ್ಯವಿದ್ದರೂ ಅವುಗಳನ್ನು ಸದುಪಯೋಗ ಪಡೆದುಕೊಳ್ಳುವುದು ಬಹುತೇಕರಲ್ಲಿ ಕಡಿಮೆ. ಮಾನವನ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತಾದರೂ ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ. ಗ್ರಂಥಾಲಯವು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನು ಹಂಚುವ ಉನ್ನತ ಕಾರ್ಯವನ್ನು ಮಾಡುತ್ತಿದ್ದರೂ ಬಹುತೇಕರಲ್ಲಿ ಪುಸ್ತಕ ಓದುವುದಿರಲಿ ಗ್ರಂಥಾಲಯಕ್ಕೆ ಭೇಟಿ ನೀಡುವುದು ಬಹಳ ವಿರಳ. ಆದರೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿಜಿಟಲ್ ಗ್ರಂಥಾಲಯದಲ್ಲಿ ಶಾಲಾ ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಪುಸ್ತಕಗಳನ್ನು, ದಿನಪತ್ರಿಕೆಗಳನ್ನು ಓದುವುದಲ್ಲದೆ ಅಲ್ಲಿರುವ ಕಂಪ್ಯೂಟರ್ ಅನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಿರುವುದು ಡಿಜಿಟಲ್ ಗ್ರಂಥಾಲಯದ ಉತ್ತಮ ಫಲಿತಾಂಶ ಎನ್ನಬಹುದು. ಇವುಗಳ ನಡುವೆ ಸರಿಯಾಗಿ ಓದಲು ಬರೆಯಲು ಬಾರದ ವಯೋವೃದ್ಧರೊಬ್ಬರು ಪತ್ರಿಕೆಯಲ್ಲಿನ ವಿವಿಧ ಚಿತ್ರಗಳನ್ನು ವೀಕ್ಷಿಸುವ ಮೂಲಕ ಸುತ್ತಮುತ್ತಲಿನ ವಾಸ್ತವಿಕತೆಯನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಂಥಾಲಯದ ಸದ್ಬಳಕೆ ಮಾಡುತ್ತಿರುವುದು ನಿಜವಾಗಿಯೂ ಇತರ ಯುವ ಪೀಳಿಗೆಯವರಿಗೆ ಉತ್ತಮ ನಿದರ್ಶನವೇ ಸರಿ. ಮಕ್ಕಳೆಲ್ಲ ಓದ್ತಾ ಇದ್ರೆ ನಾವೊಂದ್ರಲ್ಲಿ ಪೇಪರ್ ತಕೊಂಡು ನೋಡ್ತಾ ಕೂತಿರ್ತೀನಿ. ಆಮೇಲೆ ನೋಡ್ಕೊಂಡು ಹೋಗ್ತೀನಿ. ಚಾಮುಂಡೇಶ್ವರಿ ದೇವರು ಅವನ್ನೆಲ್ಲಾನು ನೋಡ್ಕೊತಾ ಹೊಂಟೋಗ್ತೀವಿ. ನೋಡ್ತೀವಿ ಕುಮಾರಸ್ವಾಮಿ ಇವರು ಅವ್ರನ್ನೆಲ್ಲ ನೋಡ್ತಾ ಇರ್ತೀವಿ. ಎಲ್ಲ ನೋಡ್ತೀವಿ. ಅದೇ ಏನೋ ಎತ್ತಲು ಹಿಂಗಿದಾರಲ್ಲ, ಕಷ್ಟ ಸುಖ ಹೆಂಗೆ ನಾವು ಕಷ್ಟದಲ್ಲಿ ಇದ್ದವ್ರಲ್ವಾ ಅಂತ ನೋಡ್ತಾ ಕೂತ್ಕೊತೀನಿ ಇರ್ತೀವಿ. ಎಡಿಜಿಪಿ ಚಂದ್ರಶೇಖರ್ ಹೇಳಿಕೆ ವಿರುದ್ಧ ಮೈಸೂರು ಜಿಲ್ಲಾ ಜಾತ್ಯತೀತ ಜನತಾದಳದ ವತಿಯಿಂದ ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಮೈಸೂರಿನ ಗಾಂಧಿ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮೈಸೂರು ನಗರಾಧ್ಯಕ್ಷ ಕೆಟಿ ಚಲವೇಗೌಡ ಮಾತನಾಡಿ, ಎಡಿಜಿಪಿ ಚಂದ್ರಶೇಖರ್ ಅವರು ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿರವರ ಬಗ್ಗೆ ಅವ್ಯಾಜ ಪದ ಬಳಕೆ ಮತ್ತು ಹಂದಿಪದ ಬಳಕೆ ಮಾಡಿ ಅಘೋರವಾಗಿ ನಡೆದುಕೊಂಡಿದ್ದು ಬಹಿರಂಗವಾಗಿ ಎಚ್ಡಿ ಕುಮಾರಸ್ವಾಮಿ ಅವರಲ್ಲಿ ಕ್ಷಮೆಯಾಚಿಸಬೇಕು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಸದರಿ ಅಧಿಕಾರಿಯನ್ನ ರಾಜ್ಯದಿಂದ ತಮ್ಮ ಸ್ವಸ್ಥಾನಕ್ಕೆ ಮರಳಿ ಕಳಿಸಬೇಕು. ಈ ಬಗ್ಗೆ ತುರ್ತು ಕ್ರಮ ವಹಿಸದೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ಅಧಿಕಾರಿಗಳ ಮೂಲಕ ನಮ್ಮ ಪಕ್ಷದ ನಾಯಕರನ್ನ ಅಲ್ಲಿಯೇ ಇದ್ದಾರೆ ಚಂದ್ರಶೇಖರ್.
ಕುಮಾರಣ್ಣರವರು ಈ ದೇಶದ ನಾಯಕರಾಗಿ ಯಾವಾಗ ಒಬ್ಬ ಭ್ರಷ್ಟ ಅಧಿಕಾರಿ ಅಂತೇಳಿ ಆರೋಪವನ್ನು ಮಾಡಿ ಅವ್ರ ಮೇಲೆ ಕೆಲವು ಮಾಹಿತಿಗಳನ್ನು ರಾಜ್ಯದ ಜನತೆಗೆ ದೇಶದ ಜನತೆಗೆ ತಿಳಿಸ್ಕೊಂಡು ಕೆಲಸ ಮಾಡಿದ ಸಂದರ್ಭದಲ್ಲಿ ಭಾನುವಾರ ಶನಿವಾರ ರಜಾ ದಿನ ಯಾವುದೇ ಲೆಟರ್ ಇಲ್ಲ. ಆದರೆ ಒಬ್ಬ ಸರ್ಕಾರಿ ನೌಕರ ಒಂದು ಪತ್ರವನ್ನು ಬರೆದು ಕೈ ಕೆಳಗಿನ ಅಧಿಕಾರಿಗಳಿಗೆ ಮಾತನಾಡುವಂಥ ಮಾತಿಲ್ಲ. ಪ್ರತಿಭಟನೆಯಲ್ಲಿ ಎಸ್ಬಿಎಂ ಮಂಜು ಟಿ ನರಸೀಪುರ ಕ್ಷೇತ್ರದ ಮಾಜಿ ಶಾಸಕರಾದ ಅಶ್ವಿನ್ ಕುಮಾರ್, ಪಾಲ್ಕನ್ ಬೋರೇಗೌಡ, ವಿಷಕಂಠೇಗೌಡ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೂ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ರವರು ಜಂಟಿಯಾಗಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿಂದು ಯುವ ದಸರಾದ ಕಾರ್ಯಕ್ರಮಗಳ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಯವರು ಅಕ್ಟೋಬರ್ 3ರಿಂದ 12ರವರೆಗೆ ಮೈಸೂರು ನಗರದಲ್ಲಿ ನಡೆಯಲಿರುವ ಇತಿಹಾಸ ಪ್ರಸಿದ್ಧ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 6ರಿಂದ 10ರವರೆಗೆ ಮೈಸೂರು ದಕ್ಷಿಣ ಪೊಲೀಸ್ ಠಾಣಾ ಸಹದು ಬಂಡಿಪಾಳ್ಯದ ಗ್ರಾಮದ ಖಾಲಿ ಜಾಗದಲ್ಲಿ 2024ನೇ ಸಾಲಿನ ಯುವ ದಸರಾ ಕಾರ್ಯಕ್ರಮಗಳು ನಡೆಯಲಿದ್ದು ವಿವಿಧ ಮನರಂಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇನ್ನು ಕಾರ್ಯಕ್ರಮ ವೀಕ್ಷಣೆಗೆ ಆಗಮಿಸುವ ಗಣ್ಯರು ಮತ್ತು ಸಾರ್ವಜನಿಕರು ಸುರಕ್ಷತೆಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಉಳಿದ 95,000ರಿಂದ 1 ಲಕ್ಷ ಜನರು ಉಚಿತವಾಗಿ ಬಂದು ನೋಡೋದಕ್ಕೆ ವ್ಯವಸ್ಥೆ ಇದೆ. ಯಾವುದೇ ತರಹದ ಟಿಕೆಟ್ ಅವಶ್ಯಕತೆ ಇಲ್ಲ ಬಂದು ನೋಡೋದಕ್ಕೆ. ಸೊ ಯಾರ್ಯಾರು ಜನರು ಉಚಿತವಾಗಿ ವಿತೌಟ್ ಎನಿ ಪಾಸ್ ವಿತೌಟ್ ಎನಿ ಟಿಕೆಟ್ ಸಹ 95 ಆಗಿದ್ದೇವೆ. ಯಾರು ಕೆಲವೊಂದು 3-4 5,000 ಜನ ಯಾರು ಫಸ್ಟ್ಗೆ ಬೇಕು ಟಿಕೆಟ್ ಆ ರೀತಿ ಇರ್ತಾರೆ ಅಂಥವ್ರು ಮಾತ್ರ ಟಿಕೆಟ್ ತೆಗೆದುಕೊಂಡು ಬರ್ತಾ ಇದ್ದಾರೆ. ಮತ್ತು ಅದು ಯಾರಿಗೂ ಟಿಕೆಟ್ ಇದ್ರೆ ಮಾತ್ರ ಹಿಂಗೆ ಅಂತ ಒಂದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. 95,000ರಿಂದ 1 ಲಕ್ಷ ಕೆಪಾಸಿಟಿಯಷ್ಟು ಗ್ರೌಂಡ್ ಇದೆ. ಎಲ್ಲರೂ ಸಹ ಉಚಿತವಾಗಿ ಬಂದು ನಾವು 5 ದಿವಸ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಆ ಗ್ರೌಂಡ್ ಹತ್ರ. ಮತ್ತೆ ನಮ್ಮ KSRTC ವತಿಯಿಂದ ನಮ್ಮ ಸಭಾ ಬಸ್ ಸ್ಟ್ಯಾಂಡ್ ಮತ್ತು ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಎರಡು ಕಡೆಯಿಂದಲೂ ಕನಿಷ್ಠ ಪಕ್ಷ ಡಿಮ್ಯಾಂಡ್ ಮೇಲೆ ಅವರು ಮೈಸೂರಿನ ನಯನ್ ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ವತಿಯಿಂದ ಪಾಂಡವಪುರ ತಾಲೂಕಿನ 6 ಗ್ರಾಮಗಳಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕುಮಾರ್ ದಿ ವೈಟ್ ಹೌಸ್ ಸಂಸ್ಥೆಯ ಸಂಸ್ಥಾಪಕರಾದ ಕೆಬಿ ಕುಮಾರ್ ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಅವರು ಪಾಂಡವಪುರ, ಚಿಕ್ಕಬ್ಯಾಡ್ರಹಳ್ಳಿ, ಕ್ಯಾತನಹಳ್ಳಿ, ಕೆನ್ನಾಳು, ಕೆತಣ್ಣೂರು ಹಾಗೂ ಕೆಬೇಟಹಳ್ಳಿ ಗ್ರಾಮಗಳಲ್ಲಿ ಜಂಟಿಯಾಗಿ ವಾಕ್ ಶ್ರವಣ ತಪಾಸಣೆ ಮತ್ತು ಚಿಕಿತ್ಸೆ, ಮಧುಮೇಹ, ಜನರಲ್ ಫಿಸಿಷಿಯನ್, ಕೀಲು ಮೂಳೆ, ಸ್ತ್ರೀರೋಗ ಸೇರಿದಂತೆ ಇತರೆ ತಪಾಸಣೆಯನ್ನು ನಡೆಸುತ್ತಿದ್ದು ಗ್ರಾಮೀಣ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದ ಸದುಪಯೋಗವನ್ನು ಪಡೆಯುವಂತೆ ಮನವಿ ಮಾಡಿದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ರವರಲ್ಲಿರುವ ಪ್ರಾಮಾಣಿಕತೆ, ಸರಳತೆ, ಕಾರ್ಯಕ್ಷಮತೆಯಿಂದಲೇ ಅವರಿಗೆ ಹಂತ ಹಂತವಾಗಿ ಗೌರವಾನ್ವಿತ ಸ್ಥಾನಗಳಿಗೆ ಅಲಂಕರಿಸುವ ಮೂಲಕ ತಾಲೂಕಿನ ಕೀರ್ತಿ ಹೆಚ್ಚಿಸುತ್ತಿದ್ದಾರೆ ಎಂದು ಮುಖಂಡ ಬೂಕನಕೆರೆ ಬಿಟಿ ವೆಂಕಟೇಶ್ ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024ರಿಂದ 29ನೇ ಅವಧಿಗೆ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ಅವಿರೋಧವಾಗಿ ಪರಿಷತ್ ಸದಸ್ಯರಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ಪಟ್ಟಣದಲ್ಲಿಂದು ಅವರ ಅಭಿಮಾನಿಗಳ ಬಳಗದಿಂದ ಆಯೋಜಿಸಿದ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಸಮಾಜ ಸೇವೆಯನ್ನ ಮಾಡುತ್ತಾ ಜನಾನುರಾಗಿಯಾಗಿದ್ದು ಇಂದು ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಅವಿರೋಧವಾಗಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ನಮ್ಮ ತಾಲೂಕಿನ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರ ಪ್ರಾಮಾಣಿಕ ಕಾರ್ಯಕ್ಷಮತೆಯಿಂದ ಹಂತ ಹಂತವಾಗಿ ಉತ್ತಮ ಸ್ಥಾನಮಾನ ದೊರಕುತ್ತಿದ್ದು ಅವರ ಸೇವಾ ಮನೋಭಾವನೆಯ ಪರಿಶ್ರಮಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗೌರವಾನ್ವಿತ ಸ್ಥಾನಗಳು ದೊರಕುವುದರಲ್ಲಿ ಅನುಮಾನವಿಲ್ಲ ಎಂದರು. ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಾವು ಒಂದೇ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಜೊತೆಗೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಡಿಪ್ಲೊಮಾ ಕಾಲೇಜ್ ಮುಗಿದ ಮೇಲೆ ಗುತ್ತಿಗೆದಾರರಾಗಿ ಕೆಲಸ ಮಾಡಿದವರು. ಅದಾದ್ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಸಂದರ್ಭವನ್ನು ನಾನು ಜೊತೆಲಿ ನೋಡಿದ್ದೇನೆ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ತಾಲೂಕಿನ ಅಳಿಯ ಕ್ಯಾದಗ ಶಾಸಕರು, ಅಂದಿನ ಮಂತ್ರಿಗಳ ಸೋದರ ಅಳಿಯರು ಇವರು. ಆ ಸಂದರ್ಭದಲ್ಲಿ ಸ್ಪೆಷಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅಂದಿನ ದಿನಗಳಲ್ಲಿ ಆರ್ಟಿಒ ಇಲಾಖೆಗೆ ಸೇರ್ಕೊಂಡ್ರು. ಆರ್ಟಿಒ ಇಲಾಖೆಯಲ್ಲಿ ಈ ರಾಜ್ಯದ ಮೂಲೆಗಳಲ್ಲಿ ಅವರು ವಿಶ್ವಾಸದ
ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಆರ್ಟಿಒ ಮಲ್ಲಿಕಾರ್ಜುನ್, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಮಾತ್ರ ಪ್ರತಿಯೊಬ್ಬ ಮನುಷ್ಯ ಯಶಸ್ವಿಯಾಗಲು ಸಾಧ್ಯ. ಸರ್ಕಾರಿ ಕೆಲಸ ದೇವರ ಕೆಲಸ ಹಾಗೂ ಜನರ ಸೇವೆ ಜನಾರ್ದನ ಸೇವೆ ಎಂಬ ಭಾವನೆಯಿಂದ ನನ್ನ ಆತ್ಮತೃಪ್ತಿಯಿಂದ ಸೇವೆ ಸಲ್ಲಿಸಿದ ಫಲವಾಗಿ ಈ ಅಭಿನಂದನಾ ಸಮಾರಂಭ ಸಾಕ್ಷಿಯಾಗಿದೆ ಎಂದರು. ಈ ಕಾರ್ಯವನ್ನ ಬಿಡಿಸುವಂಥದ್ದು ಕಾರ್ಯ ಪ್ಲಸ್ ಕ್ರಮ ಎರಡೂ ಸೇರಿದ್ರೆ ಕಾರ್ಯಕ್ರಮ ಆಗುತ್ತೆ. ಅದೇ ನಾನಾದ್ರೂ ಭಾವಿಸ್ತೀನಿ, ಈ ನಿಮ್ಮ ಅಭಿಮಾನ ನನಗೇನು ಅನ್ಕೊಂಡು ಬಂದೆ ಅಂದ್ರೆ, ನಾನು ಮೈಸೂರಿಂದ ಬರ್ಬೇಕಾದ್ರೆ ನಾಗಮಂಗಲ ಕಚೇರಿಗೆ ಹೋಗ್ಬೇಕಾಗಿತ್ತು. ಮಹೇಶ್ ಫೋನ್ ಮಾಡಿ ಬೇಗ ಬನ್ನಿ ಕಾಯ್ತಾ ಇದ್ದಾರೆ ಬರ್ತೀನಿ ಅಂತ ಮಧ್ಯದಲ್ಲಿ ಬಂದು ಕೆಲವರು ಫೋನ್ ಮಾಡಿಕೊಂಡು ಬರ್ತಾ ಇರೋ ಟೈಮಲ್ಲಿ ಅಲ್ಲಲ್ಲೇ ಮಾತಾಡ್ಸಕ್ಕೆ ಅಂತ ಬಂದ ಅರ್ಧ ಗಂಟೆ 1 ಗಂಟೆ ತಡ ಆಯಿತು. ಆದರೆ ಮಾಡೋ ಕೆಲಸನ ಕ್ರಮವಾಗಿ ಮಾಡಿದ್ರೆ ಕಾರ್ಯಕ್ರಮ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ನೀವೆಲ್ಲ ಏನು ಅಂದ್ರೆ ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ, ಬಂದವರೊಬ್ಬೊಬ್ರು ಒಂದೊಂದು ಹಾರ ಹಾಕೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೇಕು. ಒಂದು ಸ್ವಲ್ಪ ಹಾರ ಹಾಕಿಸ್ಕೊಂಡು ಹೊರಟು ಕೂಡ ಬಂದು ಮಿಸ್ ಮಾಡಿ ಹೋಗ್ತಾರೆ ಅಂತ ಅನ್ಕೊಂಡೆ. ಆದ್ರೆ ನಿಜವಾಗೂ ಇದ್ದಂತ ಉದ್ದೇಶ ಅದೇ ಇದ್ರೂ ಕೂಡ ಅದನ್ನ ಎಲ್ಲ ಶಿಕ್ಷಕರು ನೀವೆಲ್ಲ ಸೇರಿ ನಿಮ್ಮ ಕಾರ್ಯಕ್ರಮವಾಗಿ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ರಾಜಶೇಖರ್, ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ನಟರಾಜು, ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕ ಲಕ್ಷ್ಮೀಪುರ ಪ್ರಸನ್ನ, ಜಿಲ್ಲಾ ಗ್ಯಾರಂಟಿ ಯೋಜನಾ ಪ್ರಾಧಿಕಾರ ಸದಸ್ಯೆ ಬಿಸಿ ಮೀನಾಕ್ಷಿ, ರಮೇಶ್ ಸೇರಿದಂತೆ ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಸ್ವಾತಂತ್ರ್ಯಾನಂತರ ದೇಶದಲ್ಲಿ ಆಳ್ವಿಕೆ ನಡೆಸಿದ ಬಂಡವಾಳಶಾಹಿ ರಾಜಕೀಯ ಪಕ್ಷಗಳು ಬಂಡವಾಳಶಾಹಿ ಭೂ ಮಾಲೀಕರ ಹಿತವನ್ನ ಕಾಪಾಡಿಕೊಂಡು ಬಂದಿದೆ. ಆದರೆ ದುಡಿಯುವ ವರ್ಗದ ರೈತ, ಕೂಲಿ ಕಾರ್ಮಿಕರ ಪರವಾದ ಸಿಪಿಎಂ ಪಕ್ಷ ಬೆಳೆಯದೆ ದೇಶದಲ್ಲಿ ಬಡತನ, ನಿರುದ್ಯೋಗ, ಅಸಮಾನತೆ ತೊಲಗಿಸಲು ಸಾಧ್ಯವಿಲ್ಲ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಎನ್ಎಲ್ ಭರತ್ರಾಜ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದಲ್ಲಿ ಸಿಪಿಐ ಶಾಖಾ ಸಮ್ಮೇಳನದ ಭಾಗವಾಗಿ ಆಯೋಜಿಸಿದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಚಳವಳಿಯಲ್ಲಿ ತ್ಯಾಗಜೀವಿಗಳು ಮಾಡಿದ ಸೇವೆ ಅಪಾರ. ಬಲಿದಾನದ ಮೂಲಕ ಗಳಿಸಿದ ಸ್ವಾತಂತ್ರ್ಯ ಆಶಯ ಮತ್ತು ದೇಶ ಪ್ರೇಮಿಗಳು ಕಂಡ ಕನಸು ನನಸಾಗದೆ ಹಾಗೆ ಉಳಿದಿವೆ. ಆರ್ಥಿಕ ಅಸಮಾನತೆ ಹೆಚ್ಚಾಗಿದೆ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಬಂಡವಾಳಿಗರ ಶ್ರೀಮಂತಿಕೆ ಹೆಚ್ಚಾಗಿದೆ. ಬಡವರು ಕಡು ಬಡವರಾಗಿದ್ದಾರೆ. ನಿರುದ್ಯೋಗ, ಅನಾರೋಗ್ಯ ಹೆಚ್ಚಾಗಿದೆ. ಕೇರಳದಲ್ಲಿ ಸಿಪಿಐ ಪಕ್ಷ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡುತ್ತಾರೆ. ಅಲ್ಲಿ ಆರೋಗ್ಯ, ಶಿಕ್ಷಣ, ನಿವೇಶನ, ವಸತಿಗೆ ಆದ್ಯತೆ ನೀಡುತ್ತಾರೆ. ಅಲ್ಲದೆ ಸುರಕ್ಷಿತ ಆಹಾರ ಸೇವನೆಯಲ್ಲಿ ಕೇರಳ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಸಾಕ್ಷರತೆಯಲ್ಲೂ ಕೇರಳ ನಂಬರ್ 1 ಸ್ಥಾನದಲ್ಲಿದೆ. ನೆರೆಯ ದೇಶಗಳಲ್ಲಿ ಎಡಪಕ್ಷಗಳ ಆಯ್ಕೆಯಾಗುತ್ತವೆ. ಅದಕ್ಕೊಂದು ತಕ್ಷಣದ ಉದಾಹರಣೆ ಶ್ರೀಲಂಕಾ ಆಗಿದೆ ಎಂದರು. ಬೆಳಕವಾಡಿ ಬೇರೆ ಹಲವಾರು ಊರುಗಳಿಂದ ಒಟ್ಟಾರೆಯಾಗಿ ಬಿಜಿಪುರ ಹೋಬಳಿಯಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಬಂಧುಗಳು, ಲಿಂಗರಾಜ ಮೂರ್ತಿಯವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರಾಜಕೀಯ ಪಕ್ಷಗಳು ಈ ರೀತಿಯಾಗಿ ಮುಕ್ತವಾಗಿ ಜನರ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಮತ್ತೆ ಅವರ ಪಕ್ಷವನ್ನು ಸಹ ವಿಮರ್ಶೆ ಮಾಡಿಕೊಳ್ಳುವಂತ ರೀತಿಯಲ್ಲಿ, ಅವರ ಪಕ್ಷದ ನಾಯಕತ್ವವನ್ನು ವಿಮರ್ಶೆ ಮಾಡುವಂತ ನಿಟ್ಟಿನಲ್ಲಿ, ಅವರ ಸದಸ್ಯರ ಜವಾಬ್ದಾರಿಯನ್ನು ಸಹ ವಿಮರ್ಶೆ ಮಾಡುವಂತ ನಿಟ್ಟಿನಲ್ಲಿ ಈ ತರದ ಸಮ್ಮೇಳನಗಳನ್ನ ಯಾವುದೇ ರಾಜಕೀಯ ಪಕ್ಷಗಳು ನಡೆಸೋದಿಲ್ಲ. ಸಮಾವೇಶಗಳನ್ನ ಮಾಡ್ತಕ್ಕಂಥದ್ದನ್ನು ಅವ್ರು ಹೇಳ್ದಂಗೆ ಮಾಡ್ತಾರೆ. ಯಾವ ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ ಸಮಾವೇಶಗಳನ್ನ ಮಾಡ್ತಾರೆ, ಅಥವಾ ಯಾರನ್ನಾದ್ರೂ ಒಬ್ಬರು ನಾಯಕರನ್ನ ನೇಮಕ ಮಾಡಬೇಕು ಅಂತಂದ್ರೆ ಮೇಲ್ಗಡೆಯಿಂದ ಜಿಲ್ಲಾ ಮಟ್ಟದ ಮುಖಂಡಗಳನ್ನ ನೇಮಕ ಮಾಡ್ತಕ್ಕಂಥದ್ದು ರಾಜ್ಯ ಮಟ್ಟದ ನಾಯಕರ ಜವಾಬ್ದಾರಿ ಆಗಿರ್ತದೆ. ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂತಹ ಮುಖಂಡರುಗಳು ತಾಲೂಕು ಮಟ್ಟದ ಮುಖಂಡರುಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ನೇಮಕ ಮಾಡ್ತಕ್ಕಂಥದ್ದು. ಸಭೆಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ಎನ್ ಲಿಂಗರಾಜಮೂರ್ತಿ, ತಾಲೂಕು ಸಮಿತಿ ಸದಸ್ಯರಾದ ಗುರುಸ್ವಾಮಿ, ಮಲ್ಲಿಕಾತನಹಳ್ಳಿಯ ವಿಷಕಂಠ, ಕಿರಗಸೂರು ಸಿದ್ದರಾಜು, ನಿವೃತ್ತ ಶಿಕ್ಷಕರಾದ ಕಾಂತರಾಜು, ದ್ರೋಹ ಮಹದೇವು, ರಘುಸ್ವಾಮಿ, ವೆಂಕಟಯ್ಯ, ದ್ಯಾವಪಟ್ಟಣ, ನಾಗಮಣಿ ಇತರರು ಉಪಸ್ಥಿತರಿದ್ದರು. ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯಿಂದ ಮೆರೆಯಬೇಕು ಎಂದು ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದು ಸ್ಪರ್ಧೆ ಅಷ್ಟೇ, ಗೆಲುವು ಸೋಲು ಬೇರೆ ವಿಚಾರ. ಕ್ರೀಡೆ ಮನೋಭಾವ ಪ್ರತಿಯೊಬ್ಬರು ರೂಢಿಸಿಕೊಳ್ಳಿ ಎಂದರು. ಈ ವೇಳೆ ಜಿಲ್ಲೆಯ ನಾಗಮಂಗಲ, ಪಾಂಡವಪುರ, ಕೆಆರ್ಪೇಟೆ, ಶ್ರೀರಂಗಪಟ್ಟಣ, ಮಂಡ್ಯ ಸೇರಿದಂತೆ ಎಲ್ಲಾ ತಾಲೂಕಿನಿಂದ 14ರಿಂದ 17 ವರ್ಷದೊಳಗಿನ ಬಾಲಕ ಬಾಲಕಿಯರ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ಜೈವಿಕ ತಂತ್ರಜ್ಞಾನದ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದುದ್ದ ಹೋಬಳಿಯ ಕೋರಮಂಗಲ ಗ್ರಾಮದಲ್ಲಿ ಅಂಗಾಂಶ ಬಾಳೆ ಕೃಷಿ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಒಂದು ಗಿಡಕ್ಕೆ ಬೇಕಾದ ವೆಚ್ಚ ಹಾಗೂ ಅಂಗಾಂಶ ಬಾಳೆ ಗಿಡವನ್ನು ನಿರ್ವಹಿಸುವ ಬಗ್ಗೆ ತಿಳಿಸಿಕೊಡಲಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ರೈತರಿಗೂ ಉಚಿತವಾಗಿ ಅಂಗಾಂಶ ಬಾಳೆ ಗಿಡವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಮೋದ್, ಡಾಕ್ಟರ್ ಆಕಾಶ್ ಸೇರಿದಂತೆ ಇತರರಿದ್ದರು. ಚಾಮರಾಜನಗರದಲ್ಲಿಂದು ಗಣೇಶ ವಿಸರ್ಜನೆ ಮೆರವಣಿಗೆಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ ಅವರ ನೇತೃತ್ವದಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ನಲ್ಲಿ ಶಾಂತಿಯುತ ಮೆರವಣಿಗೆ ಸಾಗಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಧಾರಾಕಾರ ಮಳೆಯಲು ಗಣೇಶನ ಮೆರವಣಿಗೆ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಶಾಂತಿಯುತವಾಗಿ ಸಾಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಕಾನೂನಿನ ಕರುಳ ಬಳ್ಳಿ. ಕಾನೂನು ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ನ್ಯಾಯಾಧೀಶರಾದ ಉಷಾರಾಣಿ ಹೇಳಿಕೆ. ಆಲೂರು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ. ಶ್ವಾನಗಳ ಆರ್ಭಟದಿಂದ ಸಾರ್ವಜನಿಕರಲ್ಲಿ ಮೂಡಿದ ಆತಂಕ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಮನವಿ. ದಲಿತರ ಮೇಲೆ ಶ್ರವಣೀಯರಿಂದ ಭಾರೀ ದೌರ್ಜನ್ಯ ಆರೋಪ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ದೂರು. ಸೂಕ್ತ ನ್ಯಾಯ ನೀಡುವಂತೆ ಆಗ್ರಹ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.